ನೋಡಿ, ನಿಮ್ಮಲ್ಲೂ ಕೂಡ ಕೆಲವರಲ್ಲಿ ಇಂಥ ಒಂದು ಅನುಭವ ಆಗಿರಬಹುದು. ಯಾರದ್ದೋ ತಪ್ಪು ಮತ್ಯಾರಿಗೋ ಅವಮಾನ. ಈ ಅವಮಾನದಿಂದ ಮಾನಸಿಕವಾಗಿ ಕುಗ್ಗಿ ಹೋದ್ರ ಆ ಅಧಿಕಾರಿ ಅಂತಕ್ಕಂಥ ಪ್ರಶ್ನೆ. ಅವರ ಕುಟುಂಬಕ್ಕೆ ಆದ ಅವಮಾನ ನುಂಗಲಾರದ ತುತ್ತಾಯ್ತಾ? ಮಾನಸಿಕವಾದ ನೋವು, ಕುಟುಂಬಕ್ಕೆ ಆದ ಅವಮಾನಕ್ಕೆ ಈ ಅಧಿಕಾರಿ ಎಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಕೆಲಸದಿಂದಲೇ ಸ್ವಯಂ ನಿವೃತ್ತಿಗೆ ಮುಂದಾಗಿದ್ದಾರೆ ಅಧಿಕಾರಿ. ಹಾಗಾದರೆ ಆ ಅಧಿಕಾರಿ ಯಾರು? ಆ ಅಧಿಕಾರಿಗಾದ ಅಪಮಾನವಾದರೂ ಏನು? ಪಬ್ಲಿಕ್ ಟಿವಿಯಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ನಿಮಗೆ ನಾವು ಕೊಡ್ತಾ ಹೋಗ್ತೀವಿ. ನಿಮಗೆಲ್ರಿಗೂ ಕೂಡ ನೆನಪಿರಬೇಕು, ಬೆಳಗಾವಿನಲ್ಲಿ ಕಾಂಗ್ರೆಸ್ನವರು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು, ಸಂವಿಧಾನ ಬಚಾವೋ ಮತ್ತು ಬೆಲೆ ಏರಿಕೆ ವಿರೋಧಿಸಿ. ಅವತ್ತು ನಡೆದಂತಹ ಇನ್ಸಿಡೆಂಟನ್ನು ನೆನಪಿಸ್ಕೊಡಿ. ಈ ಘಟನೆ ನಡೆದಿದ್ದು ಯಾವಾಗ? ಸಿಎಂ ಕಾರ್ಯಕ್ರಮಕ್ಕೆ ಮುತ್ತಿಗೆ ಹಾಕೋದಕ್ಕೆ ಯತ್ನಿಸಿತ್ತು ಬಿಜೆಪಿಯ ಮಹಿಳಾ ಮೋರ್ಚಾ. ಅವತ್ತೊಂದು ದಿನ ವೇದಿಕೆಯ ಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿದ್ದರು. ಅವರೇ ಭಾಷಣವನ್ನು ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಏಕಾಏಕಿ ಗರಂ ಆಗ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ASP ನಾರಾಯಣ ಬರಮಣ್ಣಿಗೆ ಗದರ್ತಾರೆ ವೇದಿಕೆಯ ಮೇಲೇನೆ. ವೇದಿಕೆಯಲ್ಲಿ ಕರೆದು ಸಿಟ್ಟಿನಿಂದ ಕೈ ಎತ್ತಿದ್ರು ಮುಖ್ಯಮಂತ್ರಿ. ಅವತ್ತೊಂದು ದಿನ ಆ ಪ್ರತಿಭಟನೆಯನ್ನು ತಡೆಯೋದಕ್ಕಾಗಲಿಲ್ವಾ ಅಂತ ಸಿಟ್ಟಾಗಿದ್ರು. ಬೆಳಗಾವಿಯ ಆ ಕಾರ್ಯಕ್ರಮಕ್ಕೆ ಹೆಚ್ಚುವರಿಯಾಗಿ ನೇಮಕವಾಗಿದ್ದರು ಧಾರವಾಡದ ASP ನಾರಾಯಣ ಬರಮಣ್ಣಿಯವರು. ಸಂವಿಧಾನ ಬಚಾವು ಅಂತ ಏಪ್ರಿಲ್ 28ನೇ ತಾರೀಕು ಬೆಳಗಾವಿಯಲ್ಲಿ ನಡೆದಿದ್ದಂತಹ ಕಾರ್ಯಕ್ರಮ ಅದು. ಅವತ್ತಿನ ದಿನ ಇಡೀ ಹೆಚ್ಚು ಕಡಿಮೆ ಸರ್ಕಾರವೇ ಆ ವೇದಿಕೆಯ ಮೇಲಿತ್ತು. ಹಾಗಾಗಿ ಭದ್ರತೆಗಾಗಿ ಧಾರವಾಡ ASP ನಾರಾಯಣ ಬರಮಣ್ಣಿ ಅವರನ್ನು ನೇಮಕ ಮಾಡಲಾಗಿತ್ತು. ಅವ್ರನ್ನ ಕರೆದು ಗದರ್ತಾರೆ ನೋಡಿ. ಮಾಡ್ತಾ ಇದ್ದೀರಿ ನೀವು ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ಏನ್ ಮಾಡ್ತಾ ಇದ್ದೀರಿ ನೀವು? ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಬರ ಹೇಳಿ ಯಾವನು SP ಏನ್ ಮಾಡ್ತಾ ಇದ್ದೀರಿ ನೀವು? ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಕೇಂದ್ರ. ಏಪ್ರಿಲ್ 28ನೇ ತಾರೀಕು ನಡೆದಿದ್ದಂತಹ ಕಾರ್ಯಕ್ರಮ ಬೆಳಗಾವಿಯಲ್ಲಿ. ಇನ್ಫ್ಯಾಕ್ಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತುಂಬ ಸಿಟ್ಟಾಗಿದ್ದು ಬಿಜೆಪಿಯ ಮಹಿಳಾ ಮೋರ್ಚಾದವರು ಈ ಕಾರ್ಯಕ್ರಮಕ್ಕೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಪಡ್ತಾರೆ. ಅವರು ಇಲ್ಲಿ ತನಕ ಬರಕ್ಕೆ ಯಾಕೆ ಬಿಟ್ರಿ, ತಡೆಯೋಕ್ಕಾಗಲ್ವಾ ಅಂತ ಉಸ್ತುವಾರಿಯನ್ನು ಹೊತ್ಕೊಂಡಿದ್ದ ನಾರಾಯಣ ಬರಮಣ್ಣಿ ಅವ್ರನ್ನ ವೇದಿಕೆಯ ಮೇಲೆ ಕರೆದು ಬೈದು ಕೈ ಎತ್ತುತ್ತಾರೆ. ಈ ಘಟನೆಯನ್ನ ನಿವೃತ್ತ ಪೊಲೀಸ್ ಅಧಿಕಾರಿಗಳು ತುಂಬ ಜನ ಖಂಡಿಸಿದ್ರು. ಇದು ತಪ್ಪು, ಮುಖ್ಯಮಂತ್ರಿಗಳು ನಡ್ಕೊಂಡಂತಹ ರೀತಿ ಅಂತನ್ಬಿಟ್ಟು. ಆದರೆ ಅವ್ರಿಗೆ ಹೆಂಗಾಗಿರಬೇಕು ನಾರಾಯಣ ಬರಮಣ್ಣಿ ಅವರಿಗೆ?